ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ಮಿಥುನ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಮಿಥುನ ಲಗ್ನ ಆಗಿದ್ದರೆ ನಿಮ್ಮದು ರಾಹುಕೇತು ಸಂಚಾರ ಯಾವ ರೀತಿ ನಿಮಗೆ ಫಲ ಇರುತ್ತೆ ಈ ವರ್ಷ ಮತ್ತು ಬರೋ ವರ್ಷ ಅಂತ ನಾವು ಈ ವಿಡಿಯೋದಲ್ಲಿ ಮಾತಾಡಬೇಕು ಅಂತ ಇದ್ದೇವೆ. ಓಕೆ, ನಿಮಗೆ ಗೊತ್ತಿದೆ, ಮೇ ತಿಂಗಳಲ್ಲಿ ರಾಹು ಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆದರು. ಆ್ಯಂಡ್ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗಿ ಅಲ್ಲೇ ಇದ್ದಾರೆ ಈಗ. ಸೊ ನಿಮಗೆ ಯಾವ ರೀತಿಯಾದಂತಹ ಫಲಗಳು ಬರುತ್ತೆ ಈ ಒಂದು ರಾಹುಕೆ ಸಂಚಾರದಿಂದ ಅಂತ ನಾವು ನಿಮಗೆ ನೋಡಿ ಬರೋಣ. ಗುರು ಸಂಚಾರ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ, ನೀವು ನೋಡಿಲ್ಲ ಅಂದರೆ ನೋಡಿ. ರಾಹು ನಿಮಗೆ 9ನೇ ಸ್ಥಾನದಲ್ಲಿ ಇರ್ತಾರೆ, ಕೇತು 3ನೇ ಮನೆಯಲ್ಲಿ ಇರ್ತಾರೆ. ಓಕೆ, ಹಾಗಿದ್ದಾಗ ನಾನು ಯಾವ ರೀತಿ ಪಾಸಿಟಿವ್ ಯಾವ ರೀತಿ ನೆಗೆಟಿವ್ ಎಲ್ಲ ನಾನು ನಿಮಗೆ ನೋಡಬೇಕು. ನೋಡಿ, ಮೊದಲನೇದಾಗಿ ಧರ್ಮ ಕಾರ್ಯಗಳು ಸ್ವಲ್ಪ ನೀವು ಕಡಿಮೆ ಮಾಡ್ತೀರಿ ಈ ಸಮಯದಲ್ಲಿ. ಹೆಚ್ಚು ದೇವರ ಪೂಜೆಗಳು ಮಾಡೋದಕ್ಕೆ ಅಪೋರ್ಚುನಿಟಿ ನೀವು ಕಡಿಮೆ ಮಾಡ್ಬೋದು. ಗುರು ನಿಮ್ಮ 1ನೇ ಮನೆ ಇರ್ತಾರೆ, ಹಾಗಾಗಿ ನಿಮಗೆ ಆಧ್ಯಾತ್ಮಿಕ ಹೆಚ್ಚಾಗ್ಬೋದು. ಬಟ್ ರಾಹು ಕೆಲವೊಂದು ಬಾರಿ ಆಧ್ಯಾತ್ಮಿಕತೆಯನ್ನು ಕಡಿಮೆ ಮಾಡ್ಬೋದು. ಕೆಲವೊಂದು ಬಾರಿ ಏನಾಗ್ಬೋದು, ನೀವು ದೇವರ ಹತ್ರ ಹೇಳ್ಬೋದು, ನಾನು ಇಷ್ಟು ಮಾಡ್ತಾ ಇದ್ದೇನೆ ಕೆಲಸ, ನನಗೆ ನೀವು ಏನು ಕೊಡ್ತಾ ಇಲ್ಲ, ದೇವರ ಮೇಲೆ ಕೋಪ ಆಗುವಂಥದ್ದು. ಓಕೆ, ಆ ರೀತಿ ಕೂಡ ಬೇಸರಗಳು ನಾರ್ಮಲಿ ಉಂಟಾಗುವಂಥದ್ದು ದೇವರ ವಿಚಾರವಾಗಿ, ಸ್ಪಿರಿಚುವಲ್ ವಿಚಾರವಾಗಿ. ಸೊ ಆದರೆ ಹೆಚ್ಚು ನೀವು ಧರ್ಮ ಕಾರ್ಯಗಳು ಮಾಡಿದಷ್ಟು ನಿಮಗೆ ಉತ್ತಮ ಇರುತ್ತೆ ಈ ಸಮಯದಲ್ಲಿ. ಓಕೆ, ಯಾಕೆಂದರೆ ರಾಹು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದಷ್ಟು ದಾನ ಧರ್ಮಗಳು ಮಾಡಿ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ. ಓಕೆ, ಹೆಚ್ಚೆಚ್ಚು ನೀವು ಧರ್ಮದಲ್ಲೇ ಇದ್ದರೆ, ಧರ್ಮ ಕಾರ್ಯ ಅಂದರೆ ನೀವು ಸುಳ್ಳು ಹೇಳಬಾರ್ದು, ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು, ಅಪಕಾರ ಮಾಡಬಾರ್ದು, ಮತ್ತೊಬ್ಬರ ಸಹಾಯ ಮಾಡಿ, ಸ್ವಲ್ಪ ನಿಮಗೆ ಎಷ್ಟೊತ್ತು ಸಹಾಯ ಮಾಡಿ, ಇಷ್ಟೆಲ್ಲ ಮಾಡ್ತಾ ಇದ್ದರೆ ನಿಮಗೆ ಅಷ್ಟು ಏನು ಸಮಸ್ಯೆ ಕೊಡೋದಿಲ್ಲ ರಾಹು. ಓಕೆ, ಈ ಸಮಯದಲ್ಲಿ. ಓಕೆ, ತಂದೆ ಜೊತೆಗೆ ಅನುಕೂಲಕರ ಇಲ್ಲ, ತಂದೆಯ ಆರೋಗ್ಯ ಕೂಡ ಗಮನ ವಹಿಸಿ, ಅಥವಾ ಮನೆಯ ಹಿರಿಯರ ಆರೋಗ್ಯ ಗಮನ ವಹಿಸಿ, ಅಥವಾ ಹಿರಿಯರ ಜೊತೆಗೆ ಜಗಳ ಮನಸ್ತಾಪಗಳು ಆಗುವಂಥದ್ದು, ನೀವು ಹೇಳಿದ್ದು ಅವರಿಗೆ ಒಪ್ಪಿಗೆ ಆಗೋದಿಲ್ಲ, ಅವರು ಹೇಳಿದ್ದು ನಿಮಗೆ ಒಪ್ಪಿಗೆ ಆಗೋದಿಲ್ಲ, ಈ ರೀತಿ ಎಲ್ಲ ಸಂದರ್ಭಗಳು ಬರೋ ಚಾನ್ಸ್ಗಳಿರುತ್ತೆ. ಮತ್ತು ನಿಮಗೆ ಪ್ರಯಾಣ ಮಾಡೋದಕ್ಕೆ ಇದು ಉತ್ತಮ ಸಮಯ. ನೀವು ಫಾರಿನ್ ಹೋಗಬೇಕಾ, ದೂರ ಪ್ರಯಾಣ ಮಾಡಬೇಕಾ, ಟ್ರಿಪ್ಪಿಗೆ ಹೋಗಬೇಕಾ, ಸೊ ಇದೆಲ್ಲ ನೀವು ಪ್ರಯಾಣ ಮಾಡಬೇಕಿದ್ರೆ ತುಂಬ ಉತ್ತಮವಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ ಅಷ್ಟೇ. ಓಕೆ, ಖರ್ಚು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ಸಮಯದಲ್ಲಿ. ಸೊ ಅದೇ ಖರ್ಚು ಸ್ವಲ್ಪ ಸಿಗುತ್ತೆ ಅಷ್ಟೇ ನೋಡೋದಕ್ಕೆ, ಇದಷ್ಟು ವಿಚಾರ. ಕೇತು 3ನೇ ಮನೆಯಲ್ಲಿ ತುಂಬ ನಿಮಗೆ ಧೈರ್ಯವನ್ನು ಕೊಡ್ತಾರೆ, ತುಂಬ ಧೈರ್ಯವನ್ನು ಕೊಡ್ತಾರೆ. ಓಕೆ, ಶತ್ರುಗಳು ನಿಮ್ಮ ಹತ್ರ ಬಂದರೂ ಕೂಡ ನಿಮ್ಮಿಂದ ದೂರ ಹೋಗ್ತಾರೆ ಶತ್ರುಗಳು. ಓಕೆ, ಆದರೆ ತಮ್ಮ ತಂಗಿ ವಿಚಾರವಾಗಿ ಅಷ್ಟು ಅನುಕೂಲಕರ ಇಲ್ಲ. ತಮ್ಮ ತಂಗಿ ನಡುವೆ ಏನಾದರೂ ಸಮಸ್ಯೆ, ತಮ್ಮ ತಂಗಿ ಆರೋಗ್ಯ ಗಮನ ವಹಿಸಬೇಕು, ತಮ್ಮ ತಂಗಿ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬೋದು, ನಿಮ್ಮ ನೇಬರ್ಗಳ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಜೊತೆ ಜಗಳ ಮನಸ್ತಾಪಗಳಾಗ್ಬೋದು, ಇದೆಲ್ಲ ಪರಿಸ್ಥಿತಿಗಳು ನಿಮಗೆ ಬರುತ್ತೆ. ಆದರೆ ಕೇತು ನಿಮಗೆ 3ನೇ ಮನೆಗೆ ಬಂದಾಗ ಸೌಭಾಗ್ಯವನ್ನು ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಶಾಸ್ತ್ರದಲ್ಲಿ. ಓಕೆ, ಆಲ್ರೆಡಿ ಅದು ಕೆಲವೊಂದು ಉಲ್ಲೇಖ ಕೂಡ ಇದೆ, ಯಾವ ರೀತಿ ನಿಮಗೆ ಭಾಗ್ಯ ಬರ್ಬೋದು, ಮಾತ್ರ ಕೇತು ಕೊಡ್ಬೋದು, ಮತ್ತು ಧೈರ್ಯವನ್ನು ಕೊಡ್ತಾರೆ ಮಾತ್ರ. ಓಕೆ, ಧೈರ್ಯ ಅಂತಂದರೆ ಉಪಚಯ ಮನೆ ಅಲ್ಲ, ಫಸ್ಟ್ ಆಫ್ ಆಲ್ ಉಪಚಯ ಮನೆಯಲ್ಲಿ ಕೇತು ಒಳ್ಳೆ ಫಲ ಕೊಡಲೇಬೇಕು. ಆ್ಯಂಡ್ ಆ ಬಂಡ ಧೈರ್ಯ ನಾವೇನು ಹೇಳ್ತೇವೆ, ಏನಾದರೂ ನಾವು ಫೇಸ್ ಮಾಡ್ತೇವೆ, ಏನಾದರೂ ನಾವು ನೋಡ್ತೇವೆ, ಏನಾದರೂ ನಾವು ಮುಂದೆ ಬರ್ತೇವೆ, ಏನಾದರೂ ನಾವು ಈ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ, ಆ ಒಂದು ಛಲ ನಿಮ್ಮನ್ನು, ಆ ಛಲ ಇರುವ ಹಾಗೆ ಕೇತು ಮಾಡುತ್ತೆ ಈ ಸಮಯದಲ್ಲಿ. ಅದು ನಿಮಗೆ ಉತ್ತಮ. ಓಕೆ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೇತು ಕಂಪ್ಲೀಟ್ಲಿ ಬೂಸ್ಟ್ ಮಾಡ್ತಾರೆ. ಓಕೆ, ನೀವು ಎಲ್ಲಿ ಏನು ನೋಡೋದಿಲ್ಲ, ನೀವು ತುಂಬ ಧೈರ್ಯಶಾಲಿಯಾಗಿರ್ತೀರಿ, ಇದು ನಿಮಗೆ ಉತ್ತಮವಾದ ವಿಚಾರ. ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಕೇತು ಕೊಡ್ತಾರೆ ನಿಮಗೆ. ಜೊತೆಗೆ ನಾನು ಆಗಲೇ ಹೇಳಿದೆ, ಕೆಲವೊಂದು ಶಾಸ್ತ್ರಗಳಲ್ಲಿ ಸೌಭಾಗ್ಯ ಕೊಡ್ತಾರೆ ಅಂತ ಕೂಡ ಇದೆ. ಸೊ ಏನಾದರೂ ಒಂದು ಒಳ್ಳೆಯದು ಕೂಡ ಕೇತು ಮಾಡೇ ಮಾಡ್ತಾರೆ, ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಕೆಲವೊಂದು ನಾನೇನು ಹೇಳಿದೆ,
ಫಾಲೋ ಮಾಡಬೇಕು, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಅದನ್ನು ಹೊರತು ಬೇರೆ ಚಿಂತೆ ಮಾಡಲಿಕ್ಕಿಲ್ಲ. ಮತ್ತು ನಿಮ್ಮ ಜಾತಕ ಚೆನ್ನಾಗಿದ್ದರೆ ನೀವು ಯಾವ ಗೋಚರಕ್ಕೂ ಚಿಂತೆ ಮಾಡಬೇಕಾಗಿ ಇಲ್ಲವೇ ಇಲ್ಲ. ಓಕೆ, ಹಾಗಾಗಿ ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ. ನಿಮಗೆ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ಗೊತ್ತಾಗಬೇಕು ಅಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಆಲ್ ಅಂತ ಮಾಡ್ಕೊಬೇಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವೀಡಿಯೋಗಳ ಮೊದಲೇ ಒಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವಾದ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿಯೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರ.